ನಿನ್ ರಾತ್ರಿ ನಾ ನೋಡಿದ್ದೇನು ಖರೇನ ಏನು ಸುಳ್ಳ? ಯಾಕೆ ಹಿಂಗ್ಯಾಕತ್ ನನಗೆ ರಾತ್ರಿ ಎಲ್ಲ ಎಷ್ಟು ಹೆದ್ರಿಲ್ಲನ? ಯಪ್ಪ ಒಂದು ಸೆಕೆಂಡ್ ಸತ್ ಹುಟ್ಟಿದಂಗೆ ಆತ್ ನಾನು. ಏನು ಅನ್ನೋದ ಗೊತ್ತಾಗಲಿಲ್ಲ. ಯಾಕೋ ಮೇ ಎಲ್ಲ ಜಿಡ್ಡು ಬಂದಂಗೆ ಆಗೈತಿ, ಬಡದು ಒಗ್ದಂಗೆ ಆಗತ್ತೈತಿ. ಇವತ್ತು ಅನ್ಕೊ ಹೇಳಕ್ಕಾಗತ್ತೆ. ಇವ್ರ ಅಕ್ಕ ಆತು ಮಲ್ಕೊಂಡ್ರೆ ಸಾಕ್ಷಾಕಾತು ಎದ್ದು ಬೇಗ ಹೋಗ್ಯಾರ್ಕಂತೈತೆ ಅವ್ರ ಮನೆಗೆ. ಏನೋ ಕಿಟಕಿನ ಸಪ್ಲಾಗತ್ತೈತಲ್ಲ. ಯಾರದ ಯಾರು ನೀವು? ಯಾರೋ ಹೋದಂಗತ್ತ ಬಡ್ ನಾ ಹೊರಗೆ ನೋಡ್ತೇನೆ. ಯಾರೂ ಇಲ್ಲಲ್ಲ ಇಲ್ಲ. ಕಿಟಕಿಯಾಗಿಂದ ನೋಡ್ದಾಗ ಯಾರೋ ಒಬ್ಬರು ಹೆಣ್ಮಗ ನಿಂತಂಗಾಗಿತ್ತು. ಹೊರಗೆ ಬಂದು ನೋಡ್ರೆ ಯಾರೂ ಇಲ್ಲಲ್ಲ. ಏನಪ್ಪ ಇದು? ಹಾಂ ಬಳಿ ನಾನು ನಿನ್ನೆ ನೋಡಿದ್ದು ಬಳಿ ಅಲ್ಲ ಇದು? ಯಾರ್ದಿದ್ದು ಬಳಿ? ನಾನು ನಿನ್ನ ಮನ್ಯಾಗ ನೋಡಿದ್ದಿದ್ದ ರಾತ್ರಿ ನೆನಪೈತೆ ನಂಗೆ. ಅಲ್ಲೇ ನೋಡಿ ಬಿಟ್ಟು ಬಂದೇನ. ಮತ್ತೆ ಹಂಗೆ ಇಲ್ಲಿ ಬಂದು ಬಿಟ್ಟಿದ. ಯಾರ್ದು ಅನ್ಬೇಕಿದ್ದು ಬಳಿ? ಯಾರದ? ನನ್ನ ಕರ್ದಂಗ ಆಗತ್ತೈತೆ ರಾತ್ರಿಯಾಗಿಂದ. ಯಾರು ನೀವು ಹೆದರಿಗೆ ಬಂದು ಮಾತಾಡ್ರಿ ನೀವು? ಹಿಂದೆ ಯಾಕೆ ಹೆದರ್ಸ್ತೀರಿ? ನನ್ನ ಮುಂದೆ ಬರ್ಲ ನೋಡುನು. ಇಲ್ಲೇನ್ ಮಾಡತ್ತಿ ಇಷ್ಟು ಬೆಳಿಗ್ಗೆ? ಓ ನೀನಾ? ಹೆದ್ರ ಬಿಟ್ಟಿದ್ನ. ಏನಿಲ್ಲ, ಯಾಕೋ ಜಲ್ದಿ ಹತ್ರ ಆಯ್ತು ಇವತ್ತ, ಅದಕ್ಕೆ ಹೊರಗೆ ಬಂದೇನು. ಜಲ್ದಿ ಟೈಮ್ 8 ಗಂಟೆ ಆತ. ಅವ್ರೆಲ್ಲ ಎದ್ದ ಮನಿಗ್ ಹೋಗ್ಯಾರ. ಇನ್ನೊಂದ್ ಸ್ವಲ್ಪ ಹೆದ್ರಿದ್ಲ ಮಲ್ಕೊಳ ಅಂತಂದ್ ಬಿಟ್ಟಿದ್ ನೋಡ್. ಹೋ ಹಂಗ? ಇಷ್ಟು ಬೆಳಿಗ್ಗೆ ಇಲ್ಲಿ ಬಂದ್ ಏನ್ ಮಾಡತ್ತೀನಿ? ಇಲ್ಲ, ನಾ ಅಲ್ಲಿ ಕಿಟಕಿಯಾಗ ನಿಂತಿನ. ಯಾರೋ ಇಲ್ಲಿ ಬಿಳಿ ಸೀರೆ ಉಟ್ಕೊಂಡ ದಾಟಿದಂಗ ಆತ್ಪ, ಅದಕ್ಕೆ ಎದ್ದು ಹೊರಗೆ ಬನ್ನಿ. ಯಾರ್ದಿದ್ ಬಳಿ? ಕೈಯಾಂದ ನಿಂದನ? ಇಲ್ಲ, ನಾ ಈ ಬಳಿ ಎರಡನೇ ಸಲ ನೋಡತ್ತೀನ. ನಿನ್ನೆ ಆ ಮನೆ ಒಳಗೆ ನೋಡಿನ, ಇವತ್ತು ಬೆಳಿಗ್ಗೆ ಇಲ್ಲಿ ನೋಡೇ ನೋಡಿ. ನಂದೇನು ಅಲ್ಲಿದ್ದು? ಹಂಗಾರ ನಿನ್ ಕೈಯಾಗ ಹೆಂಗ್ ಬತ್ತಿದ್ದು? ಅಲ್ಲ, ನಾ ಅಲ್ಲಿ ಕಿಟಕಿ ಕಡೆ ನಿಂತಿನ. ಯಾರೋ ಬಿಳಿ ಸೀರೆ ಉಟ್ಕೊಂಡ ದಾಟಿದಂಗ ಆತ್ಪ, ಅದಕ್ಕೆ ಯಾರಂತ ನೋಡಕ್ ಬನ್ನಿ, ಇಲ್ಲಿ ಬಿದ್ದಿತ್ತಿದ್ದ ಹಂಗ ಹಿಡ್ಕೊಂಡು ನೋಡು. ನಿನ್ ರಾತ್ರಿನೂ ಇದೇ ತರ ಒಂದ್ ಬಳಿ ನೋಡಿ? ಹಾ ಹೌದಣ್ಣ, ನಿನ್ ರಾತ್ರಿ ನೋಡಿನ, ಇವತ್ತು ಬೆಳಿಗ್ಗೆನು ನೋಡತ್ತೆ ನೋಡು. ನಿಜವಾಗ್ಲೂ? ಹೌದಣ್ಣ, ಇಂಥದ್ದಾಯ್ತು. ಹೊಳೆ ಮಳೆ ಯಾಕೆ ಹೇಳ್ತಿ? ತೈಲ್ ನೋಡೋಣ. ಇದ ಹೊಸ ಬಳಿ ಅಲ್ಲ, ಬಾಳ ಹಳಿದೈತಿದ. ಒಂದ್ 4-5 ವರ್ಷದ ಹಿಂದಿನ ಬಳಿ ಇದು. ಅಣ್ಣ ನಂಗೆ ಭಾಳ ಭಯ ಆಗತೈತಣ್ಣ. ಭಯ ಪಡ್ಬೇಡ, ನಾವ್ ಅದೀವ. ಮತ್ತಣ್ಣ ಹೆಣ್ಣಿಂದನೇ ಕೆಲಸ ಆಯ್ತು. ನಂಗೆ ಪೂಜಾ ತಂದ ಒದಿರ್ದಂಗೆ ಆಗತೈತಿ. ಹಂಗ್ಯಾಕ್ ಆಗತೈತಿ ನಿನಗ? ಯಾಕೆ ಏನು ಅನ್ನೋದು ಗೊತ್ತಿಲ್ಲ ಅಣ್ಣ. ನನ್ನ ಹೆಸರಲ್ಲಿ ಒಟ್ಟು ಒದಿರ್ದಂಗೆ ಆಗತೈತಿ ನಾನು ನಿನ್ನ ಸಾಯಂಕಾಲದಿಂದ. ಓಹೋ, ಇಲ್ಲೇನೋ ಸಮಸ್ಯೆ ಆಗೈತಿ. ಹಂಗಾರ ಮಾಡಿ ಬಗೆಹರಿಸ್ಬೇಕಿದ್ನ. ಆಯ್ತಣ್ಣ, ಆದಷ್ಟು ಬೇಗ ನನ್ನ ಇದ್ರಿಂದ ಪಾರ್ ಮಾಡೋಣ. ನೀ ರಾಗೆ ಪೂಜಾ, ಇಷ್ಟು ಬೆಳಿಗ್ಗೆ ಏನು ಮಾಡತ್ತೀರಿ ನೀವು ಇಲ್ಲಿ? ಎಷ್ಟು ಜಲ್ದಿ ಎದ್ದೇರ್ಲೆ? ಏನು ಮಾತಾಡತ್ತೀರಿ ಅಂತದ್ದ? ಏನಿಲ್ಲವ. ನಿನ್ನ ಮುಖ ನೋಡಿರ ಏನೂ ಇಲ್ಲ ಅನ್ನೋ ಥರ ಕಾಣಿಸ್ವತ್ತಲ್ಲ. ನಿದ್ದೆ ಬರಲಿಲ್ಲವ, ಅದಕ್ಕೆ ಬೇಗ ಎಚ್ಚರತ ಯಾಕೋ. ಆದ್ರೆ ಇವ್ರು ಅಪ್ಪ ಸಾಕ್ಷಿ ಅಕ್ಕ ಆತು ಎಲ್ಲಾರ ಅಂತ ನೋಡಿ ನಾ ಮನೆಗೆ ಹೋಗ್ಯಾರ ಅಂತವ್ರ ಅಣ್ಣ ಹೇಳ್ದ. ಹಂಗೆ ಹೊರಗೆ ಬಂದು ಯಾಕವ ಏನಾತ? ನಿನ್ನೆ ಆಗಿದ್ದ ಹೊಳೆ ಮಳೆ ನೆನಪಾತಾಳು, ಅದಕ್ಕೆ ಸರಿಯಾಗಿ ನಿದ್ದೆ ಆಗ್ಲಿಲ್ಲ. ಮರತ್ ಬಿಡವ, ಅದನ್ನ ಕೆಟ್ಟ ಕನಸತ್ತ ಅಂದ. ನಾನು ಅದನ್ನ ಪ್ರಯತ್ನ ಪಡಾತ್ನದ ಮರ್ಯಾಕ ಆಗೋತೇವ. ಒಳಗ್ ಬಾ, ಬಿಸಿ ಚಾ ಮಾಡಿ ಕೊಡ್ತನ, ಕುಡಿವಂತ್ರಿ. ಸರಿಯವ ರಾಘವ? ಹೇಳು. ನನ್ನಿಂದೇನೋ ಮುಚ್ಚಿಡತಿ, ಆದ್ರ ಇಷ್ಟು ಹೇಳ್ತಿಲ್ಲ, ಅಷ್ಟು ಆರಾಮ್ ಇರ್ತಿ ನೋಡಿ. ಇಲ್ಲೋ, ಅದಕ್ಕೂ ಒಂದ್ ಟೈಮ್ ಬರ್ತೈತಿ. ಟೈಮ್ ಬರ್ಲೆಲ್ಲ ಹೇಳ್ತೀನಿ. ನನಗೊಂದ್ ಭಯ ನೋಡ್ಪ. ಏನಾವದ? ನಮ್ಮ ಮನಿ ಮೇಲೆ ಯಾರ್ದೋ ಕೆಟ್ಟ ಕಣ್ ಬಿದ್ದೈತೆ ಅನ್ಸಾಯ್ತು ನೋಡ್ಪ. ಏನೂ ಆಗಲ್ ಬಿಡವ. ಯಾಕೆ ಅನ್ಬಿದ್ರು ದೇವ್ರಕಿಂತ ಹೆಚ್ಚಿಂದ ಏನೈತಿ? ದೇವ್ರ ಕಾಪಾಡ್ಬೇಕಲ್ಲ. ಎಲ್ಲ ಚಲೋ ಆಕತಿ, ಚಿಂತೆ ಮಾಡ್ಬೇಡಿ. ಆತಾತ್ ಬಾ, ಒಳಗ ಚಾ ಕೊಡ್ತೀನಿ. ನೀ ನಡಿ, ನಾ ಬಾಯ್. ಹೋ ಇಷ್ಟೆಲ್ಲ ಆಗತೈತಿ ಇವ್ರ ಮನ್ಯಾಗ. ಇದನ್ನ ಹೋಗಿ ನಮ್ ಸಾವುಕಾರಕ್ಕೆ ಹೇಳ್ಬೇಕು. ಇಷ್ಟ್ರ ಮೇಲೆ ಇವ್ರಿಗಿನ್ನ ಭಯ ಹೋಗಿಲ್ಲ. ಇದನ್ನ ಹೆಂಗಾರು ಅಸ್ತ್ರವಾಗಿ. ಯಾರೋ ಹೊಂಟಾರ ಅನ್ಸಾಯ್ತಲ್, ನೆರಳ ಬಿತ್ತು. ಯಾರವ್ರು? ಯಾರಲ್ಲಿ? ನಿಲ್ಲಲೆ, ಯಾರು ನೀವ? ಯಾರು ಇಲ್ಲಲ್ಲ ಅಲ್ಲಿ. ಯಾರೋ ಹೋದಂಗಾತು. ನಾನ ತಪ್ಪು ತಿಳ್ಕೊಂಡೇನೇನು? ಅದ್ರಲ್ಲಿ ನನ್ನ ಚಪ್ಪಲ್ ಹೆಜ್ಜೆ ಮುಡ್ದಂಗೈತಿ. ಯಾರೋ ಇಲ್ಲಿದ್ರು. ಯಾರು ಅನ್ನೋದು ಗೊತ್ತಾಗ್ಲಿಲ್ಲಲ್ಲ. ಏನಾರ ಇದಕ್ಕೆ ವ್ಯವಸ್ಥೆ ಮಾಡ್ಬೇಕಾ? ಆ ಗೆಜ್ಜಿ ಫೋಟೋ ಕೂಡ ಈ ಬಳಿ ಓದಿಡ್ಬೇಕು. ಏನಾರ ಒಂದ್ ಆಕೈತಿ ಮುಂದೆ. ಒಂದೊಂದಾಗಿ ಕ್ಲೂ ಸಿಗತೈತಿ. ಇದನ್ನ ಹೆಂಗಾರ ಬಗೆಹರಿಸ್ಬೇಕು. ಸಾರ್ ಏಯ್ ಉಸುಲ್ ಬಿಡ್ಲಿ ಮೊದಲ ಸಿಕ್ಕೊಂಡ್ ಸರ್ತಿ. ಅದರಿ ಸರ, ನಿನ್ನೆ ರಾತ್ರಿ ಹೇಳಿನ್ಲ, ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾತಾಡೋದಿತ್ರಿ ಸರ. ಅದನ್ನ ಬಗಳು ಚಂದಂಗ ಸಾವಕಾಶ ಚಂದಂಗ ಹೇಳಲಿ. ಹುಚ್ಚುಳ ಮಗನ ಏನು ಬಿಡ್ಬೇಡ. ಪೂಜಾರಿ ಮಾಯಾನ್ ಬಾಕಲ್ದಾಗ ಹೋಗಿಲ್ರಕ್ಕೆ, ಪೂರ್ತಿ ಒಳಗ್ ಹೋಗಿ ಬಂದಾಡ್ರಿಕಿ. ಹಾ, ಏನ್ ಹೇಳತ್ತೀನಿ? ನಿಜವಾಗ್ಲೂ ಹೋಗಿದ್ಲ? ಹೌದ್ರಿ ಸರ. ಮುಂದೇನಾತ? ಅವ್ರ ಅವ್ರ ಅಣ್ಣ ಶಿವ್ಯ ಸಾಕ್ಷಿ ಅವ್ರ ತಂಗಿ ಅದಾಡ್ಲಿ ಹಾಕೋಬೇಕಿ. ಗೀತವ ಅಷ್ಟ್ರು ಹೋಗಿ ಆಕಿನ್ ಬಡ ಒಳಗ್ ಹೊಂಟಕಿನ್ ಕರ್ಕೊಂಡ್ ಬಂದಾರ್ರಿ. ಇತ್ರೋಗ್ ನೀ ಹೇಳುವಂತದ್ ಏನೈತಿ? ಐತಿ ಇತ್ರೋಗ್ ಅವ್ನು ಹೇಳುವಂತದ್ ಐತಿ. ಆ ಮನ್ಯಾಗ ಸನ್ನಿದಾಗ ಯಾರು ಕಾಲ್ ಇಟ್ಟಿಲ್ಲ. ಹಂಗ ಯಾರು ಒಳಗ್ ಹೋಗಂಗಿಲ್ಲ. ಒಳಗ್ ಹೋಗ್ಯಾಳಂದಿಂದ ಏನೋ ಐತಿ. ಅಂದ್ರಿ ಸಾವ್ಕಾರ, ನೀವ್ ಹೇಳುದ್ ನನಗ ಅರ್ಥ ಆಗ್ಲಿಲ್ಲ. ಬಿಡ್ಲಿ, ಅದೇನೋ ಸಂಬಂಧ ಬರಂಗಿಲ್ಲ. ಆದ್ರ ರಾಘವನ್ ಮೇಲೆ ನಾವ್ ಕಣ್ಣು ಇಡ್ಬೇಕಾಗೈತಿ. ಅವ್ ಏನ್ ಮಾಡತ್ತಾನು ಏನಿಲ್ಲ ಅನ್ನೋದು ಒಂದು ತಿಳಿವತ್ತಗೈತಿ. ಅವ್ ಯಾಕೆ ಮಾಯನ್ ಬಗ್ಗೆ ಹುಡುಕಾಡತಾನ ಅನ್ನೋದು ಗೊತ್ತಾಗೋದು. ಈಗ ತಂಗಿಗ್ ಹಿಂಗ ಆತಂದ್ರ ಆ ಕಡೆ ಬಿಡ್ತಾನೋ, ಈ ಕಡೆ ತಂಗಿ ಬಗ್ಗೆ ನೋಡ್ಕೊತ ನಿಂತಾರ ನಮಗ ಅವ್ನ ಹಿಡಿಯಾಕ ನಮಗ ಅನುಕೂಲ ಆಕೈತಿ. ಪಟ್ನ ಅವ್ನ ಹಿಡಿದ ಏನ ಎಂತ ಇವನ್ ಸೀಕ್ರೆಟ್ ತಿಳ್ಕೊಬಹುದು ನಾವ್. ಒಂದ್ ತಂಗಿ ಬಗ್ಗೆ ರೀ, ಒಂದ್ ದೇವಿನ ಬಗ್ಗೆ ಏನಾರ ಒಂದ್ ಮಾಡ್ಬೇಕ್ರಿ. ಎರಡು ಕಡೆ ಅವ್ನ್ ಓಡಾಡಕ್ ಆಗಂಗಿಲ್ಲ. ಈಗ ಒಂದ್ ತಂಗಿನ ಹಿಡಿಬೇಕು ಮೊದಲ, ಅವಾಗ ಪಟ್ನ ಏನಾರ ಒಂದ್ ಮಾಡ್ಬೇಕು ನೋಡ್ರಿ ನಾವು. ಆದ್ರ ಇನ್ನೊಂದ್ ವಿಷಯ ಐತ್ರಿ ಸರ್. ಇವತ್ರಿ
ತಂಗಿ ಅಣ್ಣ ಇಬ್ರು ಮನಿ ಮುಂದೆ ನಿಂತು ಮಾತಾಡತ್ತೀರಿ ಏನ್ ಮಾತು? ಆಕಿ ಮಾಯಾ ಸಾಯೋವಾಗ ಇದ್ವಲ್ಲ ಆಕಿ ಕೈಯಾಗ ಹಸ್ರು ಬಳಿರಿ ಆ ಹಸ್ರು ಬಳಿ ಬಿದ್ದಿದ್ರು ಅವ್ರ ಮನಿ ಮುಂದೆ ಅದ್ರ ಬಗ್ಗೆನ ಮಾತಾಡತ್ತಿದ್ರು ಓ, ಕೆಂಪು ಬಳಿ ಅಲ್ಲಿ ಹೆಂಗ್ ಬಂದ್ವು ಅವ? ಬ್ಯಾರೆದಾಗೈತೆ ನೋಡ್ಲಿ. ಇಲ್ಲ, ಆಕಿದ ಆಕಿ ದೇವಾಗ ಅಡ್ಡಾಡತಾಳು. ಇಲ್ಲಿ ಇದ್ನೇನ್ ಹೇಳಿದ್ಲ ಎಲ್ಲೂ ಹೇಳ್ಬೇಡ, ಮುಚ್ಕೊಂಡ್ ಮನಿಗ್ ನಡಿ. ಮುಂದೇನಾರ ಒಂದ್ ಮಾಡ್ತಾನ. ಸರಿ ಸರ್. ಆದ್ರ ರಾಘವ್ ಏನ್ ಮಾಡ್ತಾನೋ ಏನಿಲ್ಲ ಪ್ರತಿಯೊಂದ್ ವಿಷಯನೂ ನನಗ್ ಗೊತ್ತಾಗ್ಬೇಕು. ಅದಕ್ಕ ನಿನ್ ಪಗಾರ ಕೊಟ್ಟಿಟ್ಟು ಹಿಂದ ಮುಂದ ಸುಳಿಬೇಕು ನೋಡಿ ಅವ್ನ್ ಸ್ವಲ್ಪ ಪ್ರತಿ ಸೆಕೆಂಡ್ ಪ್ರತಿ ದಿನ ಏನ್ ಮಾಡ್ತಾನೆ ನಮ್ಗೆ ಗೊತ್ತಾಗ್ಬೇಕು. ಅದಕ್ಕ ಅವ್ನ್ ಹಿಂದ ನೀನ್ ಬಿಟ್ಟು ರೊಕ್ಕ ಕೊಟ್ಟ ನೀ ಬಂದ್ ಸಾವ್ಕಾರಿಗೆ ಹೇಳ್ಬೇಕು ನೋಡ್. ಹಗಲಿ ರಾತ್ರಿ ಒಂದು ಕಣ್ಣು ತಪ್ಪಬಾರ್ದು ಅವ್ನ ಮ್ಯಾಗ ಇಟ್ಟಿದ್ದ. ಅಷ್ಟ್ ಎತ್ತರ್ಲೆ ನೋಡ್ಬೇಕು, ಅವ್ನ್ ಬಾಳ್ ಕಿಲಾಡಿ ಅದಾನ. ಹಾ ಸರಿ ರೀ ಸರ್, ಆಯ್ತ್ರಿ ನೀವ್ ಹೆಂಗ್ ಹೇಳ್ತೀರಿ ಹಂಗಾರಿ. ಒಂದು ಪ್ರಶ್ನೆ ಕೇಳೇನ್ರಿ ಸಾವ್ಕಾರ? ಕೇಳು. ಮಾಯಾನ ಮುಗ್ಸಿವು ಎಲ್ಲ ಆಗೈತಿ, ಆದ್ರೂ ಇಷ್ಟೆಲ್ಲ ಆದ್ರೂ ಅಕ್ಕಿ ಹೆಸರು ಹೇಳ್ಕೊಂಡ ನೀವ್ ಯಾಕ್ರಿ ಇಷ್ಟ ಹೆದರ್ತಿದಿ? ಒಂದೊಂದ್ ಪ್ರಶ್ನೆಗೆ ಉತ್ತರ ಗೊತ್ತಿರ್ಲಿಕ್ಕರ ಜೀವನ ಚಲೋ ಇರ್ತೈತಿ. ನನಗೇನೋ ಅರ್ಥ ಆಗ್ಲಿಲ್ರಿ ಸಾವ್ಕಾರ ನೀವ್ ಹೇಳುದು. ಅರ್ಥ ಆಗೋ ಸಮಯ ಬರ್ತೈತ್ಲ ಅವಾಗ ಎಲ್ಲಾರ್ಗು ಎಲ್ಲಾ ಅರ್ಥ ಆಕೈತಿ. ಈಗ ಸುಮ್ಮಿರ್ನಿ ಸಾವ್ಕಾರ, ನೀವ್ ಹೆಂಗ್ ಹೇಳ್ತೀರಿ ಹಂಗಾರಿ. ಶಿವು, ಅದ್ ಯಾವ್ದೋ ಹೊಸದ್ ಹತ್ತಿ ಬೀಜ ಬಂದೈತಪ್ಪ, ಕೊಡ್ಲಾ ಒಂದಿಟ್ಟು? ಎಷ್ಟು ಚೀಲ್ ಬೇಕ್ರಿ ಕಾಕ? ಒಂದ್ 2 ಚೀಲ ಸಾಕು ಅಷ್ಟ. ಓ ಸರಿ ರೀ, ಹಂಗಾರ ನೀರ್ ಸರಿಯಾಗಿ ಬಿಡ್ಬೇಕು ನೋಡ್ರಿ ಅದಕ್ಕೆ, ಇಲ್ಲಂದ್ರ ಬೆಳಿ ಕೈ ಹಿಡಿಯಂಗಿಲ್ರಿ. ನಿನ್ ಮಾತ್ ಕೇಳೇನಪ್ಪ, ಹೋದ ವರ್ಷ ಅದನ್ನ ಬಿತ್ತೀನಿ, ಫಸಲೆಲ್ಲ ಚಲೋ ಬಂದೈತಿ. ಈ ಸಲನೂ ಹಂಗ ಮಾಡ್ತಾನ ಕೂಡಪ್ಪ, ಐಡಿಯಾ ಐತಿ. ಹಾ ಸರಿ ರೀ ಕಾಕ, ಅಚ್ ಕಡೆ ದಂಡಿ ಕೈತಲ್ಲ ಆ ಚೀಲ ತಗೊಂಬಿಡ್ರಿ. ಹಾ ಸರಿಪ್ಪ. ಅದಕ್ಕಪ್ಪ ಬಾಂಧವರೆಲ್ಲ ಮೊದಲು ಶಿವನ ಹುಡುಕ್ತಾರ, ನನ್ನೇನ್ ಯಾರು ಕೇಳಂಗಿಲ್ಲ ಈಗ ನೀವು. ಅಪ್ಪ ನಿಜವಾಗ್ಲೂ ಶೂ ಅನ್ನಾಗ ಎಷ್ಟು ಗೌರವ ಐತೆ ಅಂಗಡ್ಯಾಗ. ಮನ್ಯಾಗ ನೋಡುದ ಬೇರೆವ, ಅವನ ಊರಾಗ ನೋಡುದ ಬೇರೆ ನೋಡ್. ಅಪ್ಪ ಸಾಕ್ ಇಷ್ಟೇ ಅಲ್ಲ, ಏನ್ ಹೊಗಳ್ಬೇಡ, ನಾ ಏನಾರು ದೊಡ್ಡ ಸಾಧನೆ ಏನ್ ಮಾಡಿಲ್ಲ, ಸುಮ್ಮೀರ್. ಹೊಗಳದಲ್ಪ, ಇದ ನಿಜ ಐತಿ. ಇಬ್ಬರಿಗೂ ನಾಷ್ಟಾಕ್ ಬರ್ತೀರನತ್ತ ಇಲ್ಲ ಇಲ್ಲ ತಗೊಂಬರ್ಬೇಕನ್ನತ್ತ. ಅಲ್ಲೇ ಬರ್ತೀವ. ನೀ ಏನ ಸುಬ್ಬಿ ಇಲ್ಲಿ ಬಂದಿ? ಇಲ್ ಮಾವ, ಅವ್ವ ಕೈಸಾಳ. ಏನ್ಪಾ ವಿಶೇಷ? ಅಕ್ಕಿರ್ ಮುಗ್ದೈತಂತ 2 ಕಿಲೋ ನಿನ್ಗ ಕೊಡಂತ. ಅಂಗಡಿ ಕೆಲಸ ಮುಗಿದ್ಕೊಂಡ ನಾನ ತರ್ತೇನೆ, ನಡಿ ಅತ್ತ ಮನಿಗೆ. ಇಲ್ಲ ಅವ್ವ ಈಗ ಬೇಕತ್ತ ಹೇಳಿ ಕಳ್ಸಾಳ ನನಗ್. ಅಣ್ಣ, ಗೀತಾ ಹೇಳಿದ್ಕುನ ಕೆಲಸ ಆಗ್ಬೇಕು ಅನಸ್ತೈತಿ. ಮುಂದೈತ್ ತಗೋ ನಿನ್ ಮಾರಿ ಹಬ್ಬ. ಸುಮ್ನಿರವಾನಿ. ಯಾಕೋ ಹುಡುಗಿಗೆ ಸಕ್ಕರೆ ಕೊಡಕ್ಕೆ ಇಟ್ಟು ಯೋಚನೆ ಮಾಡ್ತಿ? ಕೊಡ್ಪ, ಬಡ ಬಡ ಇಲ್ಕರ ಮನ್ಯಾಗ ನಾವು ಬೈತಾರು. ಅಯ್ಯ, ನೀವು ಕೂಡ ಶುರು ಮಾಡ್ರನ್ರಿ. ಈ ಕಾಡೆ ಬರತಾರ ಅವ್ವ ಆತಿ ಇಬ್ರು. ಯಾಕ? ಬರ್ತಾಳ ಕೇಳಿ ನೀನ. ಯಾಕ ನಗಾತಾರಿ? ಯಾಕಿಲ್ಲಕ್ಕ, ನಿಮ್ಮ ಶಿವು ಗೀತಾವ್ಗ ಸಕ್ರಿ ಕೊಡಕ್ಕೆ ಎಷ್ಟು ನಾಚಕತ್ತ ನೋಡ, ಅದಕ್ಕ ನಗು ಗೊತ್ತು. ಅಯ್ಯವ್ವ, ಇವ್ರ ಮದುವೆ ಆದ್ಕುನ ಅಟ್ಟು ಅಂಗಡಿನಾಗ ಗೀತನ್ ಕೈಯಾಗ ಹೋಗೈತೆ ಅನಸ್ತೈತಿ. ಇದನ್ನೆಲ್ಲ ನೋಡ್ರಿ ಯವ್ವ, ಸಾಕು ಸುಮ್ಮಿರು. ಹಂಗಂತೂ ಗೀತಾವ್ ನಮ್ಮ ಮನೆ ಸಸ್ಯಕ ಅಂದ್ರ ಭಾಳ ಖುಷಿ ಐತಿ ನೋಡ್ಪ. ಈಗ ಓಡಿ ಹೋಗ್ಲ ಅಣ್ಣ, ಅವತ್ತು ಬಂದಾರ. ನೀವೆಲ್ಲಾರು ಒಂದ ತಂಡ ತಗೋರಿ, ನನ್ನ ಕಾಲು ಎಳಿದ ನೀವು ಹಿಂಗೆಲ್ಲ ತಮಾಷೆ ಮಾಡಕತ್ರ ಖುಷಿ ಏನೋ ಆಕೈತಿ. ಆದ್ರೆ ಗೀತಾವನ್ ಮನಸ್ನಾಗ ನಾ ಇಲ್ಲ, ಏನು ಮಾಡೋದು. ಗೀತಾ ರಾಘವನ ಇಷ್ಟಪಡಕತ್ತಾಳ. ಎಲ್ಲರೂ ಸುಮ್ಮ ತಮಾಷೆ ಮಾಡ್ತೀರಿ ನೀವು. ನಾ ಇದನ್ನೆಲ್ಲರಿಗೂ ಹೆಂಗೆ ಹೇಳ್ಬೇಕು ಅನ್ನೋದು ನಂಗೆ ತಿಳಿವತ್ತು. ಏನು ಯಾವ ಈ ಕಾಡಿ ಬಂದ್ರಿ? ಏನಿಲ್ಲಪ್ಪ, ಮೊನ್ನೆ ಅಶೋಕನಕ್ಕೆ ಆಕ್ಸಿಡೆಂಟ್ ಆಗಿತ್ಲ, ಹೋಗಿ ನೋಡ್ಕೊಂಡ್ ಬರ್ಬೇಕತ್ತ ಅಂತ ಬಂದೀವಿ ನೋಡಿ. ಸರಿ ಲಕ್ಷ್ಮಿ, ನಮ್ಮ ಮನೆಗೆ ಊಟಕ್ಕೆ ಹೋಗ್ಬೇಕಂತ ಮಾಡಿದ್ವಿ. ಮತ್ತ ನೀವು ಹೋಗ್ರಿ, ಗೀತಾ ಅದಾಳ, ಸಾಕ್ಷದ ಇಬ್ಬರು ಊಟಕ್ಕೆ ನೀಡ್ತಾಳ. ಉಣ್ರಿ. ಹಾ ಸರಿ ಹಂಗಾರ. ಆಯ್ತಾ, ನೀವು ಮನೆಗೆ ನಡೀರಿ, ನಾವು ಒಟ್ಟು ಹೋಗಿ ಬರ್ತೀವಿ. ಹಾ ಸರಿ ಅವ, ಆಯ್ತು. ಹೋಗು ನನ್ನ ಮನೆಗೆ. ನಿಮಿಷ ನಿಂದ್ರು, ಏನೋ ಕೇಳೋದಿತ್ತು. ಏನ್ರಿ ಕಕ್ಕ? ನಿಂದ್ರು ಗೊತ್ತಾಗೈತಿ. ಹೇಳ್ಬೇಕಾಗಿತ್ತು ಈಶ್ವರನ. ಏನಾತ್ಲೆ? ನೀವು ನಮ್ಮ ಬಸ್ಸು ಸಿದ್ದನಗೌಡ್ರ ಮಗಳನ್ನ ಪೂಜಾವನ್ನ ಭಾಳ ಇಷ್ಟಪಡತ್ತನ್ರಿ. ಮೊನ್ನೆ ನಾ ಒಂದು ಮಾತು ಹೇಳಿನ, ಅವರೆಲ್ಲ ಹ್ಞೂ ಅನ್ನೋ ಲೆಕ್ಕಕ್ಕದಾರ. ಅವ್ನು ಸ್ವಲ್ಪ ನೀವು ಇದ್ರ ಬಗ್ಗೆ ಮಾತಾಡ್ಬೇಕು ನೋಡಿ. ಮಾತಾಡೋನು ಬಿಡ್ಲೆ, ಹುಡುಗ ನಮ್ಮವ ಹುಡುಗಿ ನಮ್ದು ಎಲ್ಲ ಚಲೋ ಆಕೈತಿ. ಒಟ್ಟು ಏನು ಟೆನ್ಷನ್ ತಗೋಬೇಡ, ಏನಿದ್ದು ಹೇಳ್ತವ ಬಂದ ಮಾತಾಡ್ತಾನೆ ನಾನು. ನಿಮಗೂ ಕೇಳ್ತನು, ನಾವು ಯಾಕೋ ಮನ್ಯಾಗ ಸಣ್ಣ ಹಂಗೆ ಕುಡುದು, ಮತ್ತೆ ಏನು ತಿನ್ವಲ್ಲ, ಏನು ಮಾಡುವಲ್ಲ, ಏನು ಕುಡಿವಲ್ಲ, ಚಂದಂಗೆ ನಕ್ಕೋತ ಇರುವಲ್ಲ ಮನ್ಯಾಗ. ಏನಾರ ಆಗೈತೆ ಹೇಳವ, ನನ್ನ ಮುಂದೆ ಹೊಡೆದ. ಸುಮೀರ್, ಏನಿಲ್ರಿ ಕಾಕ, ಆಕಿ ಅವ್ರ ಮನ್ಯಾಗ ಏನತ್ತಾರೋ ಏನೋ ಅನ್ನೋ ಭಯ ಐತಿ. ಆಕೆಯೂ ಇಷ್ಟಪಡಕತ್ತಾಳ ಅನಿಸ್ತೈತ್ರಿ. ಅದಕ್ಕೆ ನಿಮ್ಮ ಮುಂದೆ ಹೇಳ್ಯಾನವ, ಅವನಿಗೂ ಇಷ್ಟ ಐತಿ. ಹೆಂಗೆ ಹೇಳ್ಬೇಕು ಅನ್ನೋದು ತಿಳಿವತ್ತಾಗೈತಿ. ಅವ್ರ ಕಾಕಾರ್ದೆಲ್ಲ ಮರ್ಜಿ ಇದ್ದಂಗೆ ಐತಿ, ಆ ಹುಡುಗಿದು ಮರ್ಜಿ ಐತಿ. ಆದ್ರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಚಂದಂಗೆ ಮಾತಾಡಬೇಕು. ಕೊಡ್ತಾರೋ ಇಲ್ಲೋ, ನನ್ನ ಮದುವೆ ಆಕಾಳೋ ಇಲ್ಲೋ, ಅವ್ರ ಮನ್ಯಾಗ ಒಪ್ಕೋತಾರೋ ಇಲ್ಲೋ ಅಂತಂದು ಏನಾರ ಟೆನ್ಷನ್ ಮಾಡ್ಕೊಂಡಿರ್ಬೋದು ಅವ ಅಷ್ಟೇ ರೀ. ಮತ್ತೇನಿಲ್ಲ ತೋರಿ, ಇಷ್ಟ ಏನಾರ ಇದ್ರ ಹೇಳ್ತೀವಿ. ಈಗ ಒಂದು ಸ್ವಲ್ಪ ಸುಮ್ಮಿದ್ರ ಪಾಡಾಕೈತಿ ಕೇಳೋದು ಬಿಟ್ಟು. ಇನ್ನೊಂದು 4 ದಿವಸ ಸಮಾಧಾನಲೆ ಮಾತಾಡಕ್ಕೆ ಬರ್ತೈತಿ. ಆಯ್ತಪ್ಪ, ನೀವು ಹೆಂಗೆ ಹೇಳ್ತೀರಿ ಹಂಗೆ. ಒಟ್ಟು ನಿಯಮ ಅವ್ನು ಧೈರ್ಯ ಕೊಡು. ಕೈಕಾಲ ಕಳ್ಕೊಳತ್ತ ನಾವು ಯಾಕೆ ಏನು ಅನ್ನೋದು ಗೊತ್ತಾಗುತ್ತೆ. ಅದು ನೀನು ರಾತ್ರಾಗಿಂದಂತೂ ಯಾಕೋ ಮಾತು ಒಂದು ತರಾನ ಮಾಡತ್ತಾನ. ನಮ್ಮಂದೇನು ಒಡೆದು ಹೇಳುವಲ್ಲ ಬಿಡುವಲ್ಲ. ನೀವು ಒಟ್ಟು ಹೇಳಿದ್ರೆ ಪಾಡಕೈತಿ. ಇಲ್ರಿ ಕಾಕ, ಹೇಳ್ತೀವಿ, ಹಾಗೆಲ್ಲ ಏನಿಲ್ಲ. ಆದ್ರೆ ಅವ್ರ ಮನ್ಯಾಗ ಕೊಡ್ತಾರೋ ಇಲ್ಲೋ ಅನ್ನೋ ಟೆನ್ಷನ್ಗೆ ನಾವು ಹಂಗಾಗತ್ತಾನ. ಒಟ್ಟು ತಲೆ ಕೆಡ್ಸ್ಕೊಬೇಡಿ, ನಾವು ಆರಾಮ ಇರ್ತಾನು. ಆಯ್ತಳಪ್ಪ.
ನಾ ಒಂದು ದಿವ್ಸ ಹೆಣ್ ಕೇಳಕ್ ಹೋಗೋಣಪ್ಪ ಅವ್ರ ಮನೆಗೆ ಬರ್ಬೇಕು ನೋಡಿ ನೀನು. ಆಯ್ತು ನಡಿಲೆ ಬರ್ತನು. ಹುಗ್ಗಿ ಊಟ ಉಣ್ಣು ಊರಾಗ. ಹಾ ಸರಿ ಹೋಗೋಣ ಮನೆಗೆ. ಹಾ ಬಾಪ ಹೋಗುನು.